ಹ್ಞೂ ಯಾಕೋ ಖಾಲಿ ಕುಂತಂಗಾಗಾರ ಯಾವುದೂ ಫೋನ್ ಇಲ್ಲ. ಅದೆಲ್ಲ ಒಬ್ಬರೇ ಬೇರೆ ಸಿಕ್ಕಾರ. ಇವಾಗಲೇ ಮಾತಾಡ್ಬೇಕು ನಾನು. ರಾಜು ರಾಜು ಅವರೇ. ಅರೆ ಕವಿತಾ, ಬಾ ಕುತ್ಕೋ ಬಾ. ಏನು ರಾಜು ಅವರೇ, ಟಿ ವಿನಲ್ಲಿ ಏನೋ ಡೀಪಾಗಿ ನೋಡ್ತಾ ಇದ್ದೀರಾ? ಏನಿಲ್ಲ, ನ್ಯೂಸ್ ನೋಡ್ತಾ ಇದ್ದೆ. ಒಂದು 2-3 ಡೇಸ್ ಆಯಿತು ಟಿ ವಿನೇ ನೋಡಿಲ್ಲಲ್ಲ, ಹಾಗಾಗಿ ನ್ಯೂಸ್ ನೋಡ್ತಾ ಇದ್ದೆ ಅಷ್ಟೇ. ಹೌದಾ, ಸರಿ. ನಿಮ್ಮದು ಊಟ ಎಲ್ಲ ಸರಿಯಾಗೈತಿಲ್ರಿ ಮನೆಯಲ್ಲಿ? ಹಾಂ ಕವಿತಾ, ಊಟ ಎಲ್ಲ ಚೆನ್ನಾಗಿತ್ತು. ನಾ ಊಟ ಎಲ್ಲ ಹೊಟ್ಟೆ ತುಂಬ ಮಾಡಿದೆ. ಅದು ರಾಜು ಅವರೇ, ನಾನು ನಿಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡ್ಬೇಕಂತ ಬಂದಿದ್ದೀನಿ. ನೀವು ಮಾತಾಡ್ತೀರಲ್ಲ, ಬ್ಯುಸಿ ಏನಿಲ್ಲಲ್ವಾ? ಇಲ್ಲ, ಹಾಗೇನು ಬ್ಯುಸಿ ಇಲ್ಲ, ಹೇಳು. ರಾಜು ಅವರೇ, ನಿಮಗೆ ನಮ್ಮ ಮನೆ ನೋಡಿದರೆ, ನನ್ನ ರೂಮ್ ನೋಡಿದರೆ ಏನಂತ ಅನಿಸುತ್ತೆ? ಏನನ್ಸುತ್ತೆ ಅಂದರೆ, ಚೆನ್ನಾಗಿ ಅನಿಸುತ್ತೆ. ಇಷ್ಟು ದೊಡ್ಡ ಮನೆ ಇದೆ, ರೂಮ್ ಕೂಡ ಎಷ್ಟು ಚೆನ್ನಾಗಿದೆ, ಖುಷಿ ಅನಿಸುತ್ತೆ ಅಷ್ಟೇ, ಮತ್ತೇನಿಲ್ಲ. ಯಾಕೆ ಇದನ್ನೆಲ್ಲ ಕೇಳ್ತಾ ಇದೆಯಾ? ನಿಮಗೆ ನಮ್ಮ ಮನೆ ಇಷ್ಟ ಆಗಿದೆನಾ? ನನಗೆ ನಿಮ್ಮ ಮನೇನೂ ಇಷ್ಟ ಆಗಿದೆ, ನೀನು ಇಷ್ಟ ಆಗಿದೆಯಾ? ಅಲ್ಲ ರೀ, ಸುಮ್ಮನೆ ಇಲ್ಲೇ ಇದ್ಬಿಡನ್ವಾ ನಾವಿಬ್ಬರು? ನಿಮ್ಮ ಮನೆಗೆ ಎದಕ್ಕೆ ಹೋಗೋಣ? ಬೇಕಾದ್ರೆ ಯಾವುದಾದ್ರೂ ಹಬ್ಬ ಬಂದಾಗ, ಏನಾದರೂ ಫಂಕ್ಷನ್ ಇದ್ದಾಗ ನಿಮ್ಮ ಮನೆಗೆ ಹೋಗಿ ಬಂದ್ರಾಯ್ತು. ಇವಾಗ ನಾವು ಇನ್ಮೇಲೆ ಇಲ್ಲೇ ಇದ್ಬಿಡೋಣ ರೀ, ನಿಮ್ಮ ಮನೆಗೆ ಹೋಗೋದು ಬೇಡ. ನೀವು ಬೇಕಾದ್ರೆ ಇಲ್ಲಿಂದನೇ ಆಫೀಸಿಗೆ ಅಪ್ ಆ್ಯಂಡ್ ಡೌನ್ ಮಾಡಿ. ಮನೆಯಲ್ಲಿ ಕಾರ್ ಇದೆ, ಡ್ರೈವರ್ ಇದ್ದಾರೆ, ಏನು ಚಿಂತೆನೇ ಇಲ್ಲ. ಇನ್ಮೇಲೆ ಇಲ್ಲೇ ಇದ್ಬಿಡೋಣ ರೀ ನಾವು. ಕವಿತಾ, ಏನು ಹೇಳ್ತಾ ಇದೀಯಾ ನೀನು? ಹ್ಞೂ ರಾಜು ಅವರೇ, ನನಗೆ ನಿಮ್ಮ ಮನೆಯಲ್ಲಿ ಇರೋದಕ್ಕೆ ಆಗ್ತಾನೇ ಇಲ್ಲ. ನಾನು ಮುಂಚೆಯಿಂದನೂ ಎಷ್ಟು ರಿಚ್ ಆಗಿ ಬೆಳೆದಿದ್ದೀನಿ ಅಂದರೆ, ನನಗೆ ನನ್ನದೇ ಆದಂಥ ಪ್ರವೇಸಿ ಬೇಕು. ನಿಮ್ಮ ಮನೆಯಲ್ಲಿ ಪ್ರವೇಸಿನೇ ಇಲ್ಲ. ನಾವು ರೂಮ್ನಲ್ಲಿದ್ರೂ ಎಲ್ಲರೂ ಹಾಗೆ ಬಂದುಬಿಡ್ತಾರ. ಆಮೇಲೆ ಇಷ್ಟೇ ಸಣ್ಣ ಮನೆ, ನನ್ನ ರೂಮ್ ಅಷ್ಟಿದೆ ನಿಮ್ಮ ಮನೆ. ಆ ಮನೆಯಲ್ಲಿ ಜನ ನೋಡಿದರೆ ಯಪ್ಪ ಎಷ್ಟು ಜನ ಇದ್ದಾರೆ. ಒಬ್ರಿಗೂ ನೀಟಾಗಿ ಇರೋದೇ ಗೊತ್ತಿಲ್ಲ. ಆಮೇಲೆ ಎಲ್ಲಿ ಹೆಂಗಿರಬೇಕು, ಹೆಂಗೆ ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ. ನನಗೆ ಅವ್ರ ಜೊತೆ ಎಲ್ಲ ಇರೋದಕ್ಕೆ ಭಾಳ ಕಷ್ಟ ಆಗ್ತಾಯಿದೆ ರಾಜು ಅವರೇ. ಆ ಮನೆಯಲ್ಲಿ ಒಂದು ನೀಟಾಗಿ ಎ ಸಿ ಇಲ್ಲ, ರೂಮಲ್ಲಿ ಟಿ ವಿ ಇಲ್ಲ. ಅದು ಅಲ್ಲದೆ ಹೊರಗಡೆ ನೋಡಿದರೆ ಏನೇ ಇದ್ರೂ ಹೊರಗಡೆನೇ ಬಂದು ಕೂತ್ಕೋಬೇಕು. ಆರಾಮಾಗಿ ನಮ್ಮ ರೂಮಲ್ಲಿ ಕೂತ್ಕೊಳ್ಳೋಣ ಅಂದರೆ ರೂಮ್ ನೋಡಿದರೆ ಒಂದು ಕಾಟ ಹಾಕಿದ್ದೀರಾ, ಆ ಕಾಟಾಗೆ ರೂಮೆಲ್ಲ ತುಂಬೋಗ್ಬಿಟ್ಟಿದೆ. ಇನ್ನು ಹೆಂಗಿರ್ಬೇಕು ಹೇಳಿ ಆ ಮನೆಯಲ್ಲಿ? ಅದು ಅಲ್ಲದೆ ಒಂದು ಕೆಲಸದವರು ಇಲ್ಲಪ್ಪ ಅಲ್ಲಿ. ಎಲ್ಲ ಕೆಲಸನ ಅವ್ರವ್ರ ಕೆಲಸನ ಅವರೇ ಮಾಡ್ಕೋಬೇಕು. ನನಗೆ ನೋಡಿದರೆ ಅಡುಗೆ ಮಾಡೋಕ್ಕೆ ಬರೋದಿಲ್ಲ. ನಮ್ಮ ಮನೆಯಲ್ಲಿ ನನಗೆ ಇದುವರೆಗೂ ಒಂದು ಕಸ ಅನ್ನೋದು ಕೂಡ ಬಿಟ್ಟಿಲ್ಲ, ಗೊತ್ತಾ? ಅಂದಮೇಲೆ ನಾನು ಇವಾಗ ನಿಮ್ಮ ಮನೆಗೆ ಬಂದು ಹೆಂಗೆ ಕೆಲಸ ಮಾಡಲಿ ನಾನು? ನನಗೆ ಇದುವರೆಗೂ ಒಂದು ಕೆಲಸ ಕೂಡ ಮಾಡಿ ನನಗೆ ಅಭ್ಯಾಸನೇ ಇಲ್ಲ. ಇಲ್ಲಿ ಆದರೆ ಇಷ್ಟು ಜನ ಕೆಲಸದವ್ರು ಇದ್ದಾರೆ, ಆಳು ಕಾಳು ಎಲ್ಲರೂ ಇದ್ದಾರೆ. ನಮಗೆ ಏನು ಬೇಕಂದ್ರೆ ಇಲ್ಲಿ ಕುತ್ಕೊಂಡು ಹೇಳಿದರೆ ಸಾಕು, ಇಲ್ಲೇ ಬಂದುಬಿಡುತ್ತೆ. ನಾವು ಎದ್ದು ಹೋಗುವಂಥ ಅವಶ್ಯಕತೆಯೂ ಇಲ್ಲ, ಹಾಗಿದೆ. ಅದಕ್ಕೆ ರಾಜು ಅವರೇ, ನಾವಿಲ್ಲೇ ಇದ್ಬಿಡಲ್ವಾ? ಸಾರಿ ಕವಿತಾ, ಇವಾಗ ಮದುವೆ ಆದಮೇಲೆ ನಾನು ಇವಾಗ ಇಲ್ಲೇ ಬಂದಿದ್ಬಿಟ್ಟೆ ಅಂದ್ರೆ ನನಗೇನು ಮರ್ಯಾದೆನೇ ಇರೋದಿಲ್ಲ, ಗೊತ್ತಾ? ಅದು ಅಲ್ಲದೆ ಮನೆ ಅಳಿಯ ಆಗಿದ್ದರೆ ಯಾವುದೇ ಥರದ ಬೆಲೆನೂ ಸಿಗೋದಿಲ್ಲ. ಆಮೇಲೆ ನಮ್ಮಪ್ಪ ನಮ್ಮವ್ವ ಏನಿಲ್ಲ, ನನಗೆ ಇಲ್ಲಿಗೆ ಹುಡ್ಕೊಂಬಂದು ಇಲ್ಲೇ ನೇಣು ಹಾಕಿ ಸಾಯಿಸ ಬಿಡ್ತಾರಷ್ಟೆ. ನೀನೇನು ಚಿಂತೆ ಮಾಡಬೇಡ, ಅಲ್ಲಿ ನಿನಗೆ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನಿನಗೆ ಮನೆಯಲ್ಲಿ ಕೆಲಸ ಮಾಡಂತ ಯಾರು ಅಂದಿದ್ದಾರೆ? ಕೆಲಸ ಮಾಡೋಕ್ಕಂತಾನೆ ಇಬ್ಬರು ಅತಿಯನ್ನರು ಅದಾರಲ್ಲ, ನಮ್ಮ ಮನೆಯಾಗ ಇಬ್ಬರು ಸೊಸೆಯರು, ಅವ್ರು ಮಾಡ್ತಾರೆ. ನೀನು ಎದಕ್ಕೆ ತಲೆ ಕೆಡ್ಸ್ಕೊತಿದ್ದೀ? ನಿನಗೆ ಏನು ಬೇಕಂದ್ರೂ ನಮ್ಮ ಅವ್ವನ ಮುಂದೆ ಬರೀ ಹೇಳಿ ನೀನು. ನಮ್ಮವ್ವ ನೀನು ಕುಂತಲ್ಲೇ ಎಲ್ಲ ತರಿಸ್ತಾರೆ ಅವ್ರ ಕೈಯಾಗ. ನಿನಗೆ ಏನು ತಿನ್ಬೇಕನ್ಸುತ್ತೆ ಅದನ್ನೆಲ್ಲ ಮಾಡ್ಕೊಡ್ತಾರೆ. ನೀ ಆರಾಮಾಗಿರು ಇನ್ನೊಂದು ಸ್ವಲ್ಪ ದಿನ, ಇನ್ನೊಂದು ತಿಂಗಳಷ್ಟೇ. ಆಮೇಲೆ ನಾನು ನಮ್ಮ ರೂಮಿಗೆ ಎ ಸಿ ಹಾಕಿಸ್ತೀನಿ, ಟಿ ವಿ ಹಾಕಿಸ್ತೀನಿ. ನಿನಗೆ ಏನೇನು ಬೇಕು ಹೇಳಿ ಎಲ್ಲನೂ ನಮ್ಮ ರೂಮಲ್ಲಿ ವ್ಯವಸ್ಥೆ ಮಾಡ್ಕೊಳ್ಳೋ ಜವಾಬ್ದಾರಿ ನಂದು. ಹಾಗಲ್ಲ ರಾಜು ಅವರೇ, ನನಗೆ ರೂಮ್ ಅಂತ ಅಂದಮೇಲೆ ಈ ಥರ ಸ್ಪೇಷಿಯಸ್ ಆಗಿರಬೇಕು, ಆರಾಮಾಗಿ ಓಡಾಡ್ಕೊತ ಇರೋಂಗಿರಬೇಕು. ಅದನ್ನು ಬಿಟ್ಟು ಆ ಸಂಧಿ ಗುಂದಿನಲ್ಲಿ ನನಗೆ ಇರೋದಕ್ಕೆ ಇಷ್ಟ ಇಲ್ಲ. ಅದು ಅಲ್ಲದೆ ನಿಮ್ಮ ಮನೆಯಲ್ಲಿ ಅಡುಗೆ ಮಾಡ್ತಾರೆ, ನನಗೆ ಆ ಅಡುಗೆನೇ ಇಷ್ಟ ಆಗೋದಿಲ್ಲ. ನಮ್ಮ ಮನೆಯಲ್ಲಿ ಟಿಫಿನ್ಗಾದರೆ ಒಂದು 7-8 ಥರ ವೆರೈಟಿ ಇರುತ್ತೆ. ನನಗೆ ಏನು ಇಷ್ಟ ಅದನ್ನೇ ಕೇಳಿ ಮಾಡ್ತಾರೆ ನಮ್ಮ ಮನೆಯಲ್ಲಿ. ನಿಮ್ಮ ಮನೆಯಲ್ಲಿ ಹಾಗಲ್ಲ, ಅವ್ರಿಗೆ ತಿಳಿದಿದ್ದು ಟಿಫಿನ್ ಮಾಡ್ತಾರೆ, ಅದನ್ನೇ ನಾನು ತಿನ್ನಬೇಕು. ನನಗೆ ಅದೆಲ್ಲ ಇಷ್ಟ ಆಗೋದಿಲ್ಲ ರಾಜು ಅವರೇ. ಕವಿತಾ, ನೀನು ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಅಲ್ಲಿ ನಿನಗೆ ಏನು ಇಷ್ಟನೋ ಅದೇ ಅಡುಗೆ ಮಾಡಿಸ್ತಾರೆ ನಮ್ಮವ್ವ. ನಿನಗೆ ಅಲ್ಲಿ ಹೆಂಗಿರ್ಬೇಕು ಅನ್ಸುತ್ತೆ ಹಂಗೆ ಆರಾಮಾಗಿರು. ಆ ಮನೆ ನಿಂದದು, ಆರಾಮಾಗಿ ಓಡಾಡ್ಕೊತಿರು. ನಿನಗೆ ಏನು ಬೇಕು ಹೇಳೋ, ನಾನು ತಂದು ಕೊಡ್ತೀನಿ. ಆದರೆ ದಯವಿಟ್ಟು ಇಲ್ಲೇ ಈ ಮನೆಯಲ್ಲಿನೇ ಇರೋಣ ಅಂತ ಹೇಳಬೇಡ ಪ್ಲೀಸ್ ಕವಿತಾ. ಸರಿ ರಾಜು ಅವರೇ, ನಿಮಗೆ ಈ ಮನೆಯಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ, ಓಕೆ. ಹಾಗಾದರೆ ನಾವೇ ಹುಬ್ಬಳ್ಳಿನಲ್ಲಿ ಒಂದು ಬೇರೆ ಮನೆ ಮಾಡ್ಕೊಳ್ಳೋಣ ಬರ್ರಿ. ನೀವು ಹೇಗೋ ಮನೆ ನೋಡ್ತಾ ಇದ್ದೀನಿ ಅಂತ ಅಂದಿದ್ರಲ್ಲ, ಹುಬ್ಬಳ್ಳಿನಲ್ಲಿ ಮನೆ ನೋಡಿದ್ರಾ? ನಾವೇ ಅಲ್ಲಿ ಒಂದು ಮನೆ ನೋಡಿ ಅಲ್ಲೇ ಇದ್ಬಿಡೋಣ. ಆರಾಮಾಗಿ ನಾನು ಮನೆಯಲ್ಲಿ ಇರ್ತೀನಿ, ನೀವು ಆರಾಮಾಗಿ ಅಲ್ಲಿಂದನೇ ಜಾಬ್ಗೆ ಹೋಗೋದು ಬರೋದು ಎಲ್ಲ ಮಾಡಿ, ಓಕೆನಾ? ಈ ಪ್ಲ್ಯಾನಿಗಾದರೂ ಓಕೆನಾ?
ಕವಿತಾ, ನೀನು ಹೇಳಿರೋ ಪ್ಲ್ಯಾನ್ ಚೆನ್ನಾಗಿದೆ, ನನಗೂ ಹಾಗೆ ಮಾಡ್ಬೇಕಂತ ಆಸೆ. ಆದರೆ ಇವಾಗಲೇ ಮದುವೆ ಆದ ತಕ್ಷಣ ನಾವು ಬೇರೆ ಮನೆ ಮಾಡ್ಕೊಂಡು ಹೋಗ್ಬಿಟ್ರೆ ಎಲ್ಲರೂ ನಿನಗೆ ಬೈತಾರೆ. ನೋಡು, ಮನೆಗೆ ಬಂದಿರೋ ಸೊಸಿ 2 ದಿನದಾಗ ಗಂಡನ ಕರ್ಕೊಂಡು ಹೋಗ್ಬಿಟ್ಲು ನೋಡು, ಮನಿನ ಹೊಡೆದು ಬಿಟ್ಲು ನೋಡಂತ ನಿನ್ನ ಮೇಲೇನೆ ಅಪವಾದ ಎಲ್ಲ ಬರೋದು. ನೋಡ್ರಿ, ನನಗೆ ಯಾರು ಏನಂತಾರ, ಯಾರು ಏನು ಅಪವಾದ ಕೊಡ್ತಾರ ಅನ್ನೋದು ಮುಖ್ಯನಲ್ಲ. ನನಗೆ ನನ್ನ ಖುಷಿ ಅಷ್ಟೇ ಮುಖ್ಯ. ಯಾರು ಏನು ಬೇಕಾದ್ರೂ ಅನ್ಕೊಂಡು ಹಾಳಾಗೋಗ್ಲಿ ರಾಜು ಅವರೇ, ನನಗೆ ನನ್ನ ಖುಷಿ ಅಷ್ಟೇ ಮುಖ್ಯ. ಕವಿತಾ, ನನಗೂ ನಿನ್ನ ಖುಷಿನೇ ಮುಖ್ಯ. ಹಾಗೆ ನಿನ್ನ ಮೇಲೆ ಯಾರು ಏನು ಅಪವಾದ ಕೊಡಬಾರ್ದು ಅನ್ನೋದು ನನಗೆ ಮುಖ್ಯ, ಗೊತ್ತಾ? ನೀನು ಏನು ತಲೆ ಕೆಡಿಸ್ಕೋಬೇಡ. ಹಂಗೆ ಮಾಡಿ 1 ವರ್ಷ ನಮ್ಮ ಮನೆಯಲ್ಲಿ ಕಳೆಯೋಣ. 1 ವರ್ಷ ಆಗಿದ್ದ ಮೇಲೆ ನಾನು ಬೇರೆ ಕಡೆ ಎಲ್ಲಾದರೂ ಟ್ರಾನ್ಸ್ಫರ್ ಮಾಡ್ಕೋತೀನಿ, ಇಲ್ಲಾಂದ್ರೆ ಹುಬ್ಬಳ್ಳಿನಲ್ಲಾದರೂ ಮನೆ ಮಾಡ್ತೀನಿ. ನನಗೆ ಅಪ್ ಆ್ಯಂಡ್ ಡೌನ್ ಮಾಡೋದು ಭಾಳ ಕಷ್ಟ ಆಗೋದೈತಿ, ನನಗಾಗಲ್ಲ. ನಾನು ಬೇರೆ ಮನೇನ ಮಾಡ್ಕೊಂಡ್ಬಿಡ್ತೀನಿ. ನನ್ನ ಹೆಂಡತಿ ನಾನು ಅಲ್ಲೇ ಇದ್ಬಿಡ್ತೀವಿ ಅಂತ ನನ್ನ ಜಾಬಿನ ಮೇಲೆ ನೆಪ ಹಾಕಿ ಹೋಗ್ಬಿಡೋಣ ಅಂತ. ಕೊನೆ ಪಕ್ಷ ಓಕೆಪ್ಪ, ನೀನು 1 ವರ್ಷ ಇರೋದಕ್ಕಾಗಲ್ಲ, ಕೊನೆ ಪಕ್ಷ ಒಂದು 6 ತಿಂಗಳನ್ನಾರು ಇರೋಣ ಅಲ್ಲಿ. ಏನು 6 ಮಂತ್ಸಾ? ಹ್ಞೂ ಕವಿತಾ, ನನಗೋಸ್ಕರ ನೀನು 6 ತಿಂಗಳು ಅಷ್ಟೇ ಅಲ್ಲಿದ್ಬಿಡು. ಆಮೇಲೆ ನಿನಗೆ ಯಾವ ಥರ ಮನೆ ಬೇಕು ಆ ಥರ ಮನೆ ಹಿಡಿಯೋ ಜವಾಬ್ದಾರಿ ನಂದು. ನಿನ್ನನ್ನೇ ಕರ್ಕೊಂಡು ಹೋಗಿ, ನೀನು ಯಾವ ಮನೆ ಅಂತೀಯ ಆ ಮನೆಯಲ್ಲಿ ಬಾಡಿಗೆ ಎಷ್ಟಾದರೂ ಪರವಾಗಿಲ್ಲ, ಆ ಮನೆಯಲ್ಲಿನೇ ಇರೋಣ. ನಾನು ನೀನು ಇಬ್ಬರೇ ಇರೋದು, ಮತ್ತು ಯಾರೂ ಬರೋದಿಲ್ಲ ಮನೆಗೆ, ಓಕೆನಾ? ದಯವಿಟ್ಟು ಒಂದು 6 ತಿಂಗಳು ಅಷ್ಟೇ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ. ಬೇಕಾದರೆ ನೀನು ಇಲ್ಲಿಗೆ ತವ್ರ ಮನೆಗೆ ಬರೋದು, ಅಲ್ಲಿಗೆ ಹೋಗೋದು, ಇಲ್ಲೊಂದು 4 ದಿನ ಅಲ್ಲೊಂದು 4 ದಿನ, ಹಾಗಿದ್ದು ಒಟ್ಟಿನಲ್ಲಿ ಒಂದು 6 ತಿಂಗಳು ಕಳೆದ್ಬಿಡು ಸಾಕು. ಪ್ಲೀಸ್ ಕವಿತಾ, ನನಗೋಸ್ಕರ ನಿನ್ನ ಮೇಲೆ ಯಾವುದೇ ಅನುಮಾನ ಬರಬಾರ್ದು, ಆಮೇಲೆ ನಿನ್ನ ಮೇಲೆ ಅಪವಾದ ಬರಬಾರ್ದು. ಅದು ಒಂದೇ ನನ್ನ ಉದ್ದೇಶ, ಮತ್ತೇನೂ ಇಲ್ಲ. ಎಲ್ಲರಿಗೂ ಅವ್ರವ್ರ ಯೋಚನೆನೇ ದೊಡ್ಡದಾಗ್ಬಿಟ್ಟಿದೆ. ನನ್ನ ಮಾತು ಯಾರಿಗೂ ಅರ್ಥನೇ ಆಗ್ತಾ ಇಲ್ಲ. ನಾನು ಏನು ಅನ್ನೋದನ್ನು ಯೋಚನೆ ಮಾಡಿ ಹೇಳ್ತೀನಿ. ಅಯ್ಯೋ ದೇವ್ರೇ, ಏನು ಮಾಡ್ಲಪ್ಪ ನಾನು? ಅವು ಏನಾರ ಈ ವಿಷಯ ಗೊತ್ತಾತಂದ್ರೆ ಅಷ್ಟ ನಾನು ಸುಮ್ಮನೆ ಬಿಡಂಗಿಲ್ಲ. ಬೇರೆ ಮನೆ ಮಾಡಿ ಹೋಗ್ತೀನಂತಂದ್ರೆ ಯಪ್ಪ, ಈಕೆ ನೋಡಿದ್ರೆ ಅಲ್ಲಿರಲ್ಲ ಅಂತಾಳ, ಅವ್ವ ನೋಡಿದ್ರೆ ನನ್ನನ್ನು ಅಲ್ಲಿಂದ ಬಿಡಲ್ಲ ಅಂತಾಳ. ಏನಪ್ಪ ಮಾಡೋದು? ಸದ್ಯಕ್ಕೆ ಬೀಸಗಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸಂತಾರ. ಸದ್ಯಕ್ಕೆ ಈಗ 6 ತಿಂಗಳವರೆಗೂ ಹೆಂಗಾದ್ರೂ ಕುಟು ಅಂತ ನಡ್ಸ್ಕೊಂಡು ಹೋದ್ರಾಯ್ತು. ಆಮೇಲೆ ಹೆಂಗೋ ಕವಿತಾ ಆ ಮನೆಗೆ ಅಡ್ಜಸ್ಟ್ ಆಕಳ, ಅಲ್ಲಿದ್ರಾಯ್ತು. ಅಕಸ್ಮಾತ್ ಏನೋ ಅಡ್ಜಸ್ಟ್ ಆಗಲಿಲ್ಲ ಅಂದ್ರೆ ಅವು ಹೇಳಿ ಬೇರೆ ಮನೇನಾದರೂ ಮಾಡ್ಕೊಂಡು ಹೋದ್ರಾಯ್ತು. ಯಪ್ಪ, ಈ ವಿಷಯನ ಹೋಗಿ ಕವಿತಾ ಏನಾದರೂ ತನ್ನ ತಂದೆ ತಾಯಿ ಹೇಳಿಬಿಟ್ರೆ ಮತ್ತು ಒಂದು ಹೋಗಿ ಇನ್ನೊಂದಾಗತ್ತಾ? ಇಲ್ಲ, ಮೊದಲಿಗೆ ಹೆಂಗಾದ್ರೂ ಮಾಡಿ ರಮಿಸಿ ಈ ವಿಷಯ ನಮ್ಮಿಬ್ಬರ ಮಧ್ಯೆನೇ ಇರೋಂಗೆ ಮಾಡ್ತೀನಿ. ನಮ್ಮತ್ತಿ ಹಿಂಗೆ ಸುಮ್ಮನೆ ಕುಂತಾಳಂದ್ರೆ ಎಲ್ಲೋ ಯಾವುದೋ ಮನೆ ಹಾಳು ಮಾಡೋಕೆ ಪ್ಲ್ಯಾನ್ ಮಾಡಕ್ಕೆ ಕುಂತಿರ್ಬೋದು. ಇನ್ಯಾವ ಮನೆ, ಈ ಮನಿನ. ನಮ್ಮ ಅತ್ತಿ ತಲೆಯಾಗ ಮೊದಲು ಒಂದು ಹುಳ ಬಿಡ್ಬೇಕು. ನೀನು ಎದಕ್ಲೆ ಬಂದು ಇಲ್ಲಿಗೆ? ತಣ್ಣಗೆ ಒಂದು 5 ನಿಮಿಷ ಕುತ್ಕೊಳಕ್ಕೆ ಬಿಡಬೇಡ ನೀ ನನ್ನನ್ನು. ಅಯ್ಯೋ ಅತ್ತೆ, ನಾನು ಯಾಕ್ರಿ ಅತ್ತೆ ನಿಮ್ಗೆ ತಣ್ಣಗೆ ಕುತ್ಕೊಳಕ್ಕೆ ಬಿಡಲ್ಲ? ಆರಾಮಾಗಿ ಕುತ್ಕೋರಿ, ನಾನೇನು ಅನ್ನೋದಿಲ್ಲ. ಅಂದಂಗೆ ಏನು ಮಾಡ್ತಿದ್ರತ್ತೆ? ಏನೋ ಡೀಪಾಗಿ ಯೋಚನೆ ಮಾಡಕ್ಕೆ ಕುಂತಿದ್ರಿ ಅಂತ ಅನಿಸುತ್ತಾ? ನೋಡ್ಲಿ, ನಾನು ಯೋಚನೆನಾರ ಮಾಡ್ತೀನಿ, ತಕ್ತೈ ಅಂತ ಡ್ಯಾನ್ಸರ ಮಾಡ್ತೀನಿ, ಹಾಡಾರ ಹಾಡ್ತೀನಿ. ಅದೆಲ್ಲ ನಿನಗೆ ಎದಕ್ಲಿ? ಬಾಯಿ ಮುಚ್ಕೊಂಡು ತೆಪ್ಪ ಒಳಗಡೆ ಹೋಗ್ಬಾರ್ದ? ಏನಾರು ಕೆಲಸ ಇದ್ರು ನೋಡ್ಕೊ ಹೋಗು. ಅಯ್ಯೋ ಅತ್ತಿರ, ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಕ್ಕೆ ಬಂದಿದ್ದೆ. ಅದು ಬೇರೆ ಯಾರ ಬಗ್ಗೆನೂ ಅಲ್ರಿ ಅತ್ತಿರ, ನಿಮ್ಮ ಸೊಸೆ ಬಗ್ಗೆನ, ನಿಮ್ಮ ಮುದ್ದಿನ ಸೊಸೆ ಬಗ್ಗೆನ. ನನ್ನ ಸೊಸೆ ಬಗ್ಗೆನ? ಏನದು ಅತ್ತಿರ? ನನಗೊಂದು ಅನುಮಾನ ರೀ. ನಿನ್ನ ಅನುಮಾನನ ನಾನು ಯಾಕಲೆ ಬಗೆಹರಿಸ್ಲಿ? ಹೋಗಿ ನಿನ್ನ ಅನುಮಾನನ ನೀನೇ ಬಗೆಹರಿಸ್ಕೊ ಹೋಗು. ಅತ್ಯಾರ, ನನ್ನ ಅನುಮಾನನ ನಾನು ಬಗೆಹರಿಸ್ಕೋತೀನಿ ರೀ, ನಿಮ್ಗೆ ಯಾಕೆ ಕೇಳಿ? ಆದ್ರೆ ನನಗೆ ಅನುಮಾನ ಇರೋದು ನನ್ನ ಮೇಲಲ್ಲ. ಮತ್ತೆ ಯಾರ ಮೇಲೆ? ನಿಮ್ಮ ಮುದ್ದಿನ ಸೊಸಿ ಮೇಲೆ ರೀ. ನನ್ನ ಸೊಸೆ ಮೇಲೆ ನಿನಗೇನ್ಲಿ ಅನುಮಾನ? ಅಲ್ಲ ರೀ ಅತ್ತೀರ, ಅಂಥ ದೊಡ್ಡ ಮನೆಯಾಗಿರೋ ನಿಮ್ಮ ಸೊಸಿ ಇಂಥ ಸಣ್ಣ ಮನೆಯಾಗ ಬಂದು ಇರ್ತಾ ಅಂತ ಅಂತೀರನ್ರಿ ಅತ್ತೀರ ನೀವು? ನನಗಂತೂ ಅದ ದೊಡ್ಡ ಅನುಮಾನ ಆಗ್ಬಿಟ್ಟೈತೆ ನೋಡ್ರಿ ಅತ್ತೀರ. ನನಗೆ ಅನಿಸಿದ ಮಟ್ಟಿಗೆ ಒಂದು ನಿಮ್ಮ ಸೊಸಿ ನಿಮ್ಮ ಮಗನ್ನ ಕರ್ಕೊಂಡು ಆಕೆ ತವ್ರ ಮನೆಯಾಗಿರ್ಬೋದು. ಇಲ್ಲಪ್ಪ ಅಂತಂದ್ರೆ ನಿಮ್ಮ ಮಗನ ಕರ್ಕೊಂಡು ಬೇರೆ ಮನೆ ಮಾಡ್ಕೊಂಡು ಇರ್ಬೋದು ನೋಡ್ರಿ ಅತ್ತೀರ. ಇಲ್ಲಿಗೆ ಮಾತ್ರ ಬರೋಕ್ಕೆ ಸಾಧ್ಯನೇ ಇಲ್ಲ, ಇರಾಕು ಸಾಧ್ಯನೇ ಇಲ್ಲ ನೋಡ್ರಿ ಅತ್ತೀರ. ಲೇ ಪಿಶಾಚಿ ಮಾಯವಳ, ನನ್ನ ಸೊಸಿ ಬಗ್ಗೆ ನೀನು ಎದಕ್ಲೆ ಹಂಗೆ ಮಾತಾಡ್ತಿದ್ದಿ? ನನ್ನ ಸೊಸಿಗೆ ನಾನಂದ್ರೆ ಭಾಳ ಇಷ್ಟ. ಆಕೆ ನನ್ನನ್ನು ಬಿಟ್ಟಿರಂಗಿಲ್ಲ, ಹಂಗೆ ನನ್ನ ಮಗನೂ ನನ್ನನ್ನು ಬಿಟ್ಟಿರಂಗಿಲ್ಲ. ಅವರಿಬ್ಬರು ಇಲ್ಲೇ ಬಂದಿರ್ತಾಳೆ. ನನ್ನ ಸೊಸಿನೂ ಇದ ಮನ್ಯಾಗ ಬಾಳೆ ಮಾಡ್ತಾಳೆ, ಇಲ್ಲೇ ಇರ್ತಾಳೆ ಆಕೆ. ನನ್ನನ್ನು ಬಿಟ್ಟು ಎಲ್ಲಿಗೂ ಹೋಗಂಗಿಲ್ಲ ಆಕೆ. ದೊಡ್ಡದಾಗಿ ಹೇಳಕ್ಕೆ ಬಂದುಬಿಟ್ಲು. ಏನು ನಮ್ಮಿಬ್ರು ಅತ್ತಿ ಸೊಸಿ ಮಧ್ಯೆ ಜಗಳ ಹಚ್ಚಕ್ಕಂತ ಬಂದೇನ ನೀನು? ಅದೇ ಈ ಜನ್ಮದಾಗ ಸಾಧ್ಯ ಇಲ್ಲ. ಅತ್ತೆರ, ನಾನು ಯಾಕ್ರಿ ನಿಮ್ಮಿಬ್ಬರ ಮಧ್ಯೆ ಜಗಳ ಹಚ್ಚಲಿ? ಏನೋ ನನಗೆ ಅನಿಸಿದ್ದು ನಾನು ಹೇಳಿದೆಪ್ಪ. ಅಲ್ಲ, ಅಷ್ಟು ದೊಡ್ಡ ಮನೆಯಾಗಿರೋ ನಿಮ್ಮ ಸೊಸಿ ಈ ಮನೆಗೆ ಬಂದು ಹೊಂದ್ಕೋತಾಳ, ಇಲ್ಲಿ ಇರ್ತಾಳ? ನನಗೇನೋ ಅನುಮಾನಪ್ಪ. ಎಲ್ಲಿ ಯಾವಾಗ ಗಂಡನ ಕರ್ಕೊಂಡು ಬೇರೆ ಮನೆ ಹಾಗೆ ಮಾಡ್ಕೊಂಡು ಹೋಗ್ಕೊಳ್ಳೋ ಏನೋ. ಯಾರಿಗೆ ಗೊತ್ತ್ರಿ ಅತ್ತೆರ? ಸರಿ ತಗೋರಿ ಅತ್ತೆರ, ನಾ ಏನು ಬರ್ತೀನಿ.
ಇವಳು ಅಂದಿದ್ದು ಒಂದು ಲೆಕ್ಕಕ್ಕೆ ಕರೆಕ್ಟ್ ಐತಿ. ಅಷ್ಟು ದೊಡ್ಡ ಮನೆಯಾಗಿರೋ ಆಕೆ ಈ ಮನ್ಯಾಗ ಹೊಂದ್ಕೊಂಡು ಹೋಗ್ಕಾಳ. ಇಲ್ಲ, ಹೆಂಗಾರ ಮಾಡೋಕ್ಕೆ ಈ ಮನೆಯಾಗಿರಂಗ ಮಾಡ್ಬೇಕು ನಾನು. ಆವಾಗಲೇ ನಾನು ಅಂದ್ಕೊಂಡಿರೋ ಕನಸೆಲ್ಲ ನನಸಾಗೋದು. ಇಲ್ಲ ಆಕೆ ಏನಾರು ಬೇರೆ ಮನೆ ಮಾಡ್ಕೊಂಡು ಹೋಗ್ಬಿಟ್ರೆ ಹೋಗಿ ನನ್ನ ಗತಿ, ನನ್ನ ಮಗಳ ಗತಿ. ಇನ್ನು ನನ್ನ ಮಗಳು ಮದುವೆ ಆಗಿಲ್ಲ, ಏನಿಲ್ಲ. ಹಾಂ, ಇಲ್ಲ ಇಲ್ಲ, ನನ್ನ ಮಗ ನಾನು ಹೇಳ್ದಂಗೆ ಕೇಳ್ಬೇಕು. ಹಂಗೆ ಅವರಿಬ್ಬರು ಇದೇ ಮನ್ಯಾಗ ಇರಬೇಕು. ಹಾಂ, ಇವಳು ಹೇಳ್ದಂಗೆ ಸ್ವಲ್ಪ ಹುಷಾರಾಗಿಯೇ ಇರ್ಬೇಕು ನಾನು. ಮೊದಲು ನನ್ನ ಮಗಗೆ ಫೋನ್ ಹಚ್ಚಿ ನಾಳೆ ಬೆಳಗ್ಗೆನೇ ಬಿಡೋದು ಬಿಟ್ಟು ಮೊದಲು ಬರ್ರಿ ನಮ್ಮ ಮನೆಗೆ, ಅಲ್ಲೇ ಇರಬಾರ್ದು ಭಾಳ ದಿನ ಅಂತ ಹೇಳಿ ನನ್ನ ಮಗನ್ನ ಆಕಿನ ಇಬ್ಬರೂ ಕರ್ಸ್ಕೊತೀನಿ.